ನಾನು ಸತ್ಸಂಗದೊಳಗೆ ಅಥವಾ ಪ್ರವಚನದೊಳಗೆ ಎಲ್ಲ ಹೇಳಿ ಆದಮೇಲೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ರಿ ಅಂತ ತಿಳ್ಕೊಂಡು ಸಾಧಕ ಬಂಧುಗಳು ಹೇಳ್ತಿರ್ತೀನಿ. ಆವಾಗ ಒಬ್ಬ ಹೆಣ್ಮಗಳು, ಗುರೂಜಿ ನನ್ನ ತಲೆ ಇಷ್ಟು ಹೊಟ್ಟಾಗುತ್ತಲ್ಲ, ಈ ಹೊಟ್ಟಿನಿಂದ ಎಲ್ಲ ಕೂಲು ಹೊರಗತ್ತೆ, ದೊಡ್ಡ ಸಂಕಟ ಆಗಿಬಿಟ್ಟದೆ ನನಗೆ. ಕೂಲು ಸಿಕ್ಕಾಬಿಡುತ್ತೆ, ಬೋಳ ಇದು ಎಷ್ಟು ನಂದು ಕೂಲು ಇತ್ತಪ್ಪ ಅಂದ್ರೆ ಈ ಬೋಳ ಆಗಿದ್ರೆ ಸಣ್ಣಗೆ, ಅದು ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಸ್ವಲ್ಪ ಹೊಟ್ಟು ನಿವಾರಣೆ ಆಗುವಂಗೆ ಏನರ ಒಂದು ನಿಮಗೆ ಗೊತ್ತದ ನಾನು ಕೇಳಲಿಕ್ಕೆ. ನನಗೂ ಅನ್ನಿಸ್ತದೆ ಹೊಟ್ಟು ಆಗೈತಿ ಅನ್ನೋದು ಒಂದು ಸಣ್ಣ ಇದು ಇರ್ಬೋದು. ಕರೆ ಅದು ಎಷ್ಟು ಕಾಡ್ತದಪ್ಪ ಅಂದ್ರೆ, ಎಷ್ಟು ಶ್ಯಾಂಪು ಬಳಸ್ತಾರೆ ರೀ, ಎಷ್ಟು ಕಾಸ್ಟ್ಲಿ ಶ್ಯಾಂಪು, 200, 300, 500, 1200, 1500 ರೂಪಾಯಿ ಒಂದು ಈಟ ಶ್ಯಾಂಪು. ಎಲ್ಲ ಮೋಸಗಾರಿಕೆ ವ್ಯವಹಾರದ, ಹೌದಾ? ಸುಮ್ಮನೆ ಬುರುಗ್ ಬರ್ತದೆ, ಒಂದಿಟ್ಟು ಇದನ್ನು ಹಚ್ಚಿ ತೊಳ್ಕೊಂಡ್ಬಿಡ್ತಾರೆ, ಭ್ರಮ ಬರ್ತದೆ ನಮಗೆ, ಹೋತು ಅಂತ ತಿಳ್ಕೊ ಮತ್ತೆ ಬರ್ತದೆ 2 ಸೌತ್ತು ಮಾತು ಸುರುನ ಹೊಟ್ಟು ಇಷ್ಟ ಆಗುತ್ತೆ, ದೊಡ್ಡ ತಣ್ಣೋ ಆಗ್ಬಿಡುತ್ತೆ. ಅದು ವೆರಿ ಸಿಂಪಲ್ ರೆಮಿಡಿ. ಅದು ಮನ್ಯಾಗ ಎಷ್ಟು ಮಂದಿ ಮಾಡಿಕೊಂಡ್ರೆ ಇಲ್ಲ ಗೊತ್ತಿಲ್ಲ. ಇದು ಅನೇಕದ ಮತ್ತು ಮೆಂತೆ, ಇದು ಹೊಟ್ಟು ಹೋಗಲಿಕ್ಕೆ ಸಾಕಷ್ಟು ಇದದಾವ. ಅದರಾಗ ಮೆಂತೆ ಹಿಟ್ಟು ನಿಮಗೆ ಗೊತ್ತದನೋ ಇಲ್ಲೋ, ಈಗಾಗಲೇ ಕೆಲವು ಮಂದಿ ಮಾಡಿರ್ಬೋದು, ರಿಸಲ್ಟ್ ಕಂಡಿರ್ಬೋದು. ಆದರೆ ಗೊತ್ತಿಲ್ಲದವ್ರಿಗೆ ಇದು ರಾಮಬಾಣ ಆಗ್ತದೆ ನಿಮ್ಮ ಚಿಕಿತ್ಸೆಗೆ. ಯಾರಿಗೇ ಹೊಟ್ಟಿನಿಂದ ತಲೆ ಕೆಟ್ಟು ಬಿಟ್ಟಿದೆಯೋ, ತಲೆ ಹೊಟ್ಟು ಆಗಿ ಕೂದಲು ಉದುರ್ತದನೋ, ಸಾಕಷ್ಟು ಶಾಂಪುಗಳನ್ನು ಬಳಸಿಯೂ ರಿಸಲ್ಟ್ ಯಾರಿಗೆ ಸಿಕ್ಕಿಲ್ವೋ ಅಂಥವರು ಒಂದು ಅರ್ಧ ಕಪ್ ಮೊಸರಿನೊಳಗೆ 3 ಚಮಚೆ ಮೆಂತೆ ಹಿಟ್ಟು ಸರಿಯಾಗಿ ಕಲಿಸ್ಬೇಕ್ರಿ. ಸರಿಯಾಗಿ ಕಲಿಸಿ ಸರಿಯಾಗಿ ಹಚ್ಚಿ ಒಂದು 4 ತಾಸು ಬಿಟ್ಟು ಸ್ವಚ್ಛಗೆ ಯಾವುದ್ರ ಶಾಂಪು ಹಚ್ಕೊಂಡು ಅಥವಾ ಸಿಕ್ಕ ಹಚ್ಕೊಂಡು ತೊಳ್ಕೊರಿ. ಹಿಂಗೆ ಬರೀ 11 ದಿವಸ ಮಾಡಿರಿ. ಮೊದಲು 11 ದಿವಸ ದಿನ ಮಾಡಿರಿ, ಆಮೇಲೆ ಒಂದಿನ ತಪ್ಪಿ ಒಂದಿನ ಮಾಡಿರಿ, ಆಮೇಲೆ ವಾರಕ್ಕೊಂದು ಸಲ ಮಾಡಿರಿ. 190% ಹೊಟ್ಟು ಒಂದು ತಿಂಗಳದೊಳಗೆ ಪೂರ್ಣ ಕಡಿಮೆ ಆಗುತ್ತೆ ರೀ. ಯಾಕೆ ಮಾಡಬಾರ್ದು? ಫ್ರೀ. ನಾನು ಅತ್ಯಂತ ಉಚಿತವಾಗಿ ಹೇಳ್ತಾ ಇದ್ದೀನಿ ಇಂಥ ಅದ್ಭುತ ಸಂಗತಿಗಳನ್ನು. ನಾನು ಸುಮಾರು ವರ್ಷಗಳಿಂದ ಇದನ್ನು ಇಂಥ ಹೇಳ್ತಾನೇ ಬಂದೀನಿ, ಅದು ಕ್ಲೂ ಕೊಡ್ತಾ ಇದ್ದೀನಿ. ಬಟ್ ಇವಾಗ ಈ ವಿಡಿಯೋ ಮೂಲಕ ಹೇಳಬೇಕಾಗಿದೆ ನಾನು. ಇದು ಹೆಚ್ಚು ಜನಕ್ಕೆ ಮುಟ್ಟದ ಗ್ಯಾರಂಟಿ. ನೀವು ಖಂಡಿತವಾಗಿಯೂ ಇದು ಬಳಸ್ತೀರಿ, ರಿಸಲ್ಟ್ ಕಾಣ್ತೀರಿ. ಮತ್ತು ಗುರೂಜಿ ವಿಡಿಯೋ ಕ್ಲಿಪ್ಪನ್ನು ನೋಡಿ ನನಗೆ ಚಲೋ ಅನ್ನಿಸ್ತು ಅಂತಿಕೊಂಡು ನಿಮ್ಮೊಳಗೆ ಮಾತಾಡ್ತೀರಿ ಗ್ಯಾರಂಟಿ. ಗುರೂಜಿ ಹೇಳಿದ ವಿಡಿಯೋ ಕ್ಲಿಪ್ ನೋಡಿದೆ, ಮೆಂತೆ ಹಿಟ್ಟನ್ನು ಮೊಸರೊಳಗೆ ಕಲಿಸಿ ಹಚ್ಕೊಂಡೆ, ಖಂಡಿತ ನನಗೆ ಕಮ್ಮಿ ಆಗೈತಿ, ಭಾಳ ಚಲೋ ಹೇಳ್ಯಾರ ಗುರುಗಳು ಅಂತ ತಿಳ್ಕೊಂಡು ಮಾತಾಡ್ಕೊತೀರಿ. ನಾನು ಹೇಳದೇ ಇದ್ದರೂ ಕೂಡ ನೀವು ಮಾತಾಡ್ಕೊತೀರಿ, ಅಷ್ಟು ಮಾತ್ರ ಗ್ಯಾರಂಟಿ. ದೇವರು ನೀವು ಒಳ್ಳೇದು ಮಾಡಲಿ. ಇಂಥ ಅನೇಕ ಸಂಗತಿಗಳನ್ನು ನಾನು ಇನ್ಮೇಲೆ ಹೇಳೋಕ್ಕೆ ಶುರು ಮಾಡ್ತೀನಿ. ಯಾಕಂತಂದ್ರೆ ನಾನು ಇಷ್ಟು ದಿವಸ ಯಾಕೆ ಹೇಳ್ಬೇಕು ಬಿಡು ಅಂದದ್ದಕ್ಕನ ಈಗ ಸ್ಪಡ್ಡೆ ಹುಡುಗರು ಸಹಿತ, ಈಟಿಟ್ಟು ಹುಡುಗರು ಸಹಿತ ಅದನ್ನು ಮಾಡಿರಿ ಇದನ್ನು ಮಾಡಿರಿ, ಒಂದು ಪುಸ್ತಕ ಇಟ್ಕೊಂಡು ಬರ್ಕೊಂಡು ಓದಿ ಹೇಳ್ತಾರ್ರಿಪ್ಪ. ತಲೆಗೆ ಒಂದು ಪುಸ್ತಕ ಇಟ್ಟಿರ್ತಾರೆ, ಬರ್ಕೊತಾರ, ಅವ್ನು ಹೇಳ್ತಾರೆ, ಅನುಭವನೇ ಇರೋದಿಲ್ಲ. ಇದ್ರೆ ಅನುಭವ ಬಿಡ್ರಿ, ಅವ್ರು ಹೇಳಿದ್ರು ಅದೇ ಆಗ್ತದೆ. ನಾ ಏನು ಹೇಳಿದ್ದೆಲ್ಲ ಅವ್ರು ಬರ್ಕೊಂಡು ಅವ್ರು ಹೇಳ್ತಾರಂದ್ರೆ ನೀವು ಪಾಲನೆ ಮಾಡಿದ್ರೆ ಅದೇ ಆಗ್ತದೆ. ಏನು ಮಾಡೋದು? ಅದಕ್ಕೆ ಅನುಭವವೇ ಇಲ್ಲದಂಥ ಹುಡುಗರು ಇವೆಲ್ಲ ಹೇಳ್ಕೊತ ಹೊಂಟಾಗ ಮತ್ತು ಇಷ್ಟೊಂದು ವರ್ಷ ಅನುಭವ ಇದ್ದಾವ, ಮತ್ತು ನಾ ಸುಮ್ಮನೆ ಕುಂತರ ಪ್ರಯೋಜನ ಏನಂತ ತಿಳ್ಕೊಂಡು ಅನೇಕ ವಿಷಯಗಳನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀನಿ. ಇನ್ಮೇಲೆ ಇನ್ನು ಶುರುವಿನ ನಮ್ಮ ನೆನಪಿನ ಬುತ್ತಿ, ನಮ್ಮ ಸ್ಮರಣೆಯ ಬ್ಯಾಂಕ್ ಓಪನ್ ಆಗ್ತದೆ. ನಿತ್ಯ ಅನೇಕ ವಿಷಯಗಳನ್ನು ಅನೇಕ ಈ ತಲೆಯಾಗಿ ಸಿಕ್ಕಾಪಟ್ಟೆ ತುಂಬೈತಿ. ಅದು ಅನಂತ ಜ್ಞಾನ ತುಂಬೈತಿ. ನನ್ನ ಜ್ಞಾನದ ಬಗ್ಗೆ ನನಗೆ ಹೆಮ್ಮೆ ಅದು. ನೀವೇನೇ ಅಂದ್ಕೊಳ್ಳಿ, ನನ್ನಲ್ಲಿ ಇರುವ ಅನಂತ ಜ್ಞಾನದ ಬಗ್ಗೆ, ಅಪರಂಪಾರ ಜ್ಞಾನದ ಬಗೆಗೆ ನನಗೆ ಒಂಥರ ಸಾತ್ವಿಕ ಅಹಂಕಾರದ ಇರಲಿ. ಅದರ ಒಳಗೆ ಇಟ್ಕೊಂಡು ಕುಂತ್ರಿ ಏನು ಪ್ರಯೋಜನ? ಅದಕ್ಕೆ ನಿಮಗೆ ಹೆಲ್ಪ್ ಆದ್ರಪ್ಪ ಅದು ಚಲೋ ಅಲ್ಲ ಅಂತ ಈಗ ಅನಿಸೈತಿ ನೋಡ್ರಿ. ಏನು ಮಾಡೋದು? ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ.